ಎಸ್ತೇರಳು ಗ್ರಂಥವು 5ನೇ ಅಧ್ಯಾಯ 8ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನಾನು ನಿಮಗೋಸ್ಕರ ಸಿದ್ಧ ಮಾಡಿಸುವ ಔತಣಕ್ಕೆ ನಾಳೆಯೂ ಹಾಮಾನನ ಜೊತೆಯಲ್ಲಿ ಬರೋಣವಾಗಲಿ. ಆಗ ಅರಸರು ಹೇಳಿದಂತೆ ಮಾಡುವೆನು, ಇದೇ ನನ್ನ ಮನವಿ ಎಂದು ಉತ್ತರ ಕೊಟ್ಟಳು. ಇಲ್ಲಿ ಹಾಮಾನನು ಮೊರ್ದೆಕೈನ ಸಾಯಿಸ್ಬೇಕು, ಹೆಂಗಾದ್ರೂ ಮಾಡಿ ಮೊರ್ದೆಕೈನ ನಾಶನ ಮಾಡಬೇಕು ಅಂತೇಳಿ ಇವನು ಪ್ಲಾನ್ ಮಾಡಿ ರಾಜ್ಯದಲ್ಲಿ ಹೋಗಿ ಒಂದು ಆಜ್ಞೆ ಶಾಸನವನ್ನು ಬಿಡುಗಡೆ ಮಾಡಿ ಈ ಯೂದರನ್ನೆಲ್ಲ ಸಾಯಿಸ್ಬೇಕು. ಅದೇ ರೀತಿಯಲ್ಲಿ ಈ ಮೊರ್ದೆಕೈನ ಕೂಡ ಸಾಯಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ರಾಜನಿಂದ ಒಂದು ಆಜ್ಞೆ ಶಾಸನವನ್ನು ಬರ್ಸ್ಕೊಂಡಾಗ ಇದು ಮೊರ್ದೆಕೈಗೂ ಗೊತ್ತಾಗ್ತೈತೆ, ಎಸ್ತೇರಳು ಕೂಡ ಗೊತ್ತಾಗ್ತದೆ. ಗೊತ್ತಾದಾಗ ಎಸ್ತೇರಳು ಏನು ಮಾಡ್ತದಲ್ಲ, ಈಗ ನಾನು ಇದು ಹೋಗಿ ರಾಜನಿಗೆ ತಿಳಿಸಿದ್ರೆ ರಾಜ ಆಜ್ಞೆ ಹೇಳ್ದಂಗ ನಾನು ಆತನ ಸಿಂಹಾಸನ ಮುಂದೆ ನಾನು ಹೋಗಂಗಿಲ್ಲ, ಹೆಂಗಾದ್ರೂ ಮಾಡಿ ನನ್ನ ಪ್ರಾಣ ಹೋದ್ರೂ ಕೂಡ ಚಿಂತೆ ಇಲ್ಲ, ನೀವು ಉಪವಾಸ ಇರ್ರಿ, ನಾನು ಉಪವಾಸ ಇರ್ತೀನಿ, ಉಪವಾಸ ಇದ್ದು ದೇವ್ರ ಸಹಾಯ ತಗೊಂಡು ನಾನು ರಾಜನ ಮುಂದೆ ಹೋಗ್ತೀನಿ ಅಂತೇಳಿ ಈ ಎಸ್ತೇರಳು ಉಪವಾಸ ಇದ್ದು ರಾಜನ ಮುಂದೆ ಹೋಗಿ ನಿಂತ್ಕೊಂತಾಳ. ರಾಜನ ಕೇಳ್ತಾನ, ಏನಮ್ಮ ನಿನ್ ಕೋರಿಕೆ ಏನಂತ ಹೇಳ್ತಾನ, ಇಲ್ಲ ನೀನು ಹಾಮಾನನ ಜೊತೆ ನನ್ನ ಹತ್ರ ಊಟಕ್ಕೆ ಬರ್ಬೇಕಂತೇಳಿ ಕೇಳ್ತಾಳ. ಸರಿ ಅಂತೇಳಿ ರಾಜನು ಓಕೆ ಅಂತ ಹೇಳ್ತಾನೆ. ಅಲ್ಲಿ ಬಂದಾಗ ಮತ್ತೆ ಕೇಳ್ತಾನ, ಹಾಮಾನನ ಜೊತೆ ಊಟಕ್ಕೆ ಬರ್ತಾನ ರಾಜನು ಎಸ್ತೇರಳ ಹತ್ರ ಬಂದ ಕೇಳ್ತಾನ, ಏನ್ ನಿನ್ ಕೋರಿಕೆ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನೀನು ಕೊಡ್ಬೇಕಾ, ಹೇಳಿ ನಾನು ಕೊಡ್ತೀನಿ ಅಂತೇಳಿ ಹೇಳ್ತಾನ. ಇವಾಗ ರಾಜನು ಅಷ್ಟು ಫೇವರ್ ಮಾಡ್ತಾನ, ಅಷ್ಟು ಸಪೋರ್ಟ್ ಮಾಡ್ತಾನ ಎಸ್ತೇರಳಿಗೆ. ಅವಾಗ ಎಸ್ತೇರಳು ಹೇಳ್ಬೋದಲ್ಲ, ಈಗ ನನ್ನ ಪ್ರಾಬ್ಲಮ್ ಹಿಂಗೈತೆ, ಈ ಹಾಮಾನನೇ ಈ ರೀತಿ ಮಾಡಿದನ, ನನ್ನ ಪ್ರಜೆಗಳನ್ನ ನನ್ನ ಜಾತಿನ ಹೇಳ್ದಂಗ ಮಾಡ್ಬೇಕಂತೇಳಿ ಈ ಹಾಮಾನನು ಕುಟ್ರ ಮಾಡೋಣ ಅಂತೇಳಿ ಹೇಳ್ಬೇಕಲ್ಲ, ಹೇಳಿಲ್ಲ. ಅಲ್ಲಿ ಏನಂತ ಹೇಳ್ತಾಳ, ನಾಳೆಯೂ ಔತಣಕ್ಕೆ ಹಾಮಾನನ ಜೊತೆ ಬರೋಣವಾಗಲಿ, ನಾಳೆ ಕೂಡ ಬಾ, ನಾಳೆ ಹೇಳುತ್ತೀನಿ. ಯಾಕೆ ಈ ಮಾತು ಹೇಳ್ತದಲ್ಲ ನೋಡ್ರಿ, ರಾಜನ ಫೇವರು ಎಸ್ತೇರಳಿಗೈತೆ. ರಾಜನ ಫೇವರು ಒಂದೇ ಅಲ್ಲ, ಎಸ್ತೇರಳು ಏನ್ ನಂಬಿದಳ ಅಂದ್ರೆ, ರಾಜನಕ್ಕಿನ್ನ ನನಗೆ ನನ್ನ ದೇವರ ಸಪೋರ್ಟ್ ಇರಬೇಕು, ನನ್ನ ದೇವರ ಸಮಯ ಟೈಮಿಂಗ್ ನನಗೆ ಬೇಕು. ಅವಾಗ ಹೇಳ್ಬೋದು, ನನ್ನ ದೇವರು ಯಾವಾಗ ನನಗೆ ಹೇಳಂತ ಹೇಳ್ತಾನೋ ಅವಾಗೆ ನಾನು ರಾಜನಿಗೆ ತಿಳಿಸ್ತೀನಿ. ನಾಳೆ ಅನ್ನೋ ಆಲೋಚನೆ ಎಸ್ತೇರಳಿಗೆ ಯಾರು ಕೊಟ್ಟಾರ? ನಾಳೆ ರಾಜನಿಗೆ ಮಾತು ತಿಳಿಸು ಅಂತೇಳಿ ಎಸ್ತೇರಿಗೆ ಆಲೋಚನೆ ಯಾರು ಕೊಟ್ಟಾರ? ತಾನು ಮಾಡಿರುವಂತ ಪ್ರಾರ್ಥನೆ ಜೀವಿತ, ಪ್ರಾರ್ಥನೆ ಪರಲು కాబట్టిನೇ ಆಕಿ ದೇವರ ಆಲೋಚನೆ ಪ್ರಕಾರ ರಾಜನಿಗೆ ನಾಳೆ ತಿಳಿಸು, ರಾಜನಿಗೆ ನಾಳೆ ತಿಳಿಸೋಣ ಅಂತ ಒಂದು ಆಲೋಚನೆ ದೇವರಿಂದ ಪಡ್ಕೊಂಡಲ್ಲ. ಇವತ್ತೇ ತಿಳಿಸಿದ್ರೆ ಏನಾಗ್ತಿತ್ತು? ಇವತ್ತೇ ತಿಳಿಸಿದ್ರೆ ಈ ಹಾಮಾನಿಗೆ ಏನಾಗ್ತಿತ್ತು? ಶಿಕ್ಷೆ ಆಗ್ತಿತ್ತು. ಹಾಮಾನ ಕುಟುಂಬನ ಶಿಕ್ಷೆ ಆಗ್ತಿತ್ತು, ಅವ್ರನ್ನ ನಾಶನ ಮಾಡ್ತಿದ್ದ ರಾಜು. ಆದ್ರೆ ಅವತ್ ರಾತ್ರಿ ಏನಾಗೈತಂದ್ರೆ, ಈ ಊಟ ಮಾಡಿ ರಾಜನ್ ಹೋಗಿ ರಾತ್ರಿ ಮಕ್ಕೊಂಡೋಗ ರಾಜನ್ ನಿದ್ದೆ ಬರ್ತಿಲ್ಲ. ದೇವ್ರ ರಾಜನ್ ನಿದ್ದೆ ಬರ್ದಿಲ್ದಂಗ್ ಮಾಡೋಣ. ಆ ರಾಜನ್ ಏನ್ ಮಾಡೋಣ, ನನ್ನ ಒಂದು ದೇಶದಲ್ಲಿ ಏನೇನ್ ನಡೆದೈತೆ, ಆ ಗ್ರಂಥದಲ್ಲಿ ಏನೇನ್ ಬರ್ದಿರಿ ಎಲ್ಲ ತಗೊಂಡ್ಬರ್ರಿ ಅಂತೇಳಿ ಹೇಳಿದಾಗ ಅದನ್ನೆಲ್ಲ ನೋಡ್ಕೊಂತವನ. ಅಲ್ಲಿ ಕರೆಕ್ಟ್ ಮೊರ್ದೆಕೈದು ಬಂದೈತಿ. ಮೊರ್ದೆಕೈ ರಾಜನ್ ಕಾಪಾಡಿರ್ತಾನ. ರಾಜನ್ ಸಾಯಿಸ್ಬೇಕು ಅನ್ಕೊಂಡು ಕೆಲವು ಮಂದಿ ಪ್ಲಾನ್ ಮಾಡಿದಾಗ ಅದನ್ನ ತಿಳ್ಕೊಂಡು ಆ ರಾಜನ್ ಪ್ರಾಣನ ಮೊರ್ದೆಕೈ ಕಾಪಾಡಿರ್ತಾನ. ಅದನ್ನು ನೋಡ್ತಾನ, ಈ ಮೊರ್ದೆಕೈಗೆ ನನ್ನ ಪ್ರಾಣ ಕಾಪಾಡಿದನಲ್ಲ, ಈ ಮೊರ್ದೆಕೈಗೆ ಏನ್ ಸಹಾಯ ಮಾಡಿರಾ ಅಂತೇಳಿ ಕೇಳಿದಾಗ ಹಾಮಾನನ ಕರೆದು, ನನ್ನ ಪ್ರಾಣನ ಕಾಪಾಡಿರೋರಿಗೆ ನಾನು ಏನು ಮಾಡಬೇಕು, ನಾನು ಏನ್ ಗಿಫ್ಟ್ ಕೊಡಬೇಕು, ನಾನು ಏನು ಬಹುಮಾನ ಕೊಡಬೇಕು ಅಂತೇಳಿ ರಾಜನ ಕೇಳಿದಾಗ ಈ ಹಾಮಾನನ ಹೇಳ್ತಾನ, ನನಗೆ ಅಲ್ಲ, ನಾನೆಲ್ಲ ರಾಜ ಪಕ್ಕಕ್ಕಿರೋದು, ನಾನ್ ಬಿಟ್ಮೇಲೆ ನೀನ್ ರಾಜನ ಕಾಪಾಡೋರ್ ಯಾರು ಇದಾರ, ನನಗೆ ಹೇಳ್ತಾನ ಇದು ಅಂತೇಳಿ ಆ ಹಾಮಾನನ ಏನ್ ಮಾಡ್ತಾನ, ನಿನ್ನ ಒಂದು ರಥದಲ್ಲಿ
ಕುದುರೆಯಲ್ಲಿ ಆ ವ್ಯಕ್ತಿನ, ಆ ನಿನ್ನ ರಾಜನ ಡ್ರೆಸ್ಸು, ಆ ಅಧಿಕಾರನ ಎಲ್ಲದನ್ನ ಕೊಟ್ಟು ಊರೇಗಿಸು, ಊರೆಲ್ಲ ಊರೇಗಿಸು, ದೇಶವೆಲ್ಲ ಊರೇಗಿಸು ಅಂತೇಳಿ ಹೇಳತ್ತಾನ. ಸರಿ, ಅದನ್ನೇ ನೀನು ಮೃದ್ದಿಕೈಗೆ ಮಾಡು. ಯಾರು ಮಾಡ್ಬೇಕಂತ? ಆಮಾನನು ಮಾಡ್ಬೇಕು. ಆಮಾನ ಏನ್ ಪ್ಲಾನ್ ಹಾಕನ? ಮೃದ್ದಿಕೈನ ಸಾಯಿಸ್ಬೇಕಂತ ಪ್ಲಾನ್ ಹಾಕನ. ಈ ಮೃದ್ದಿಕೈನ ಸಾಯಿಸ್ಬೇಕನ್ನೋ ಪ್ಲಾನ್ ಆಮಾನ ಹಾಕಿದ್ರೆ, ಆಮಾನನ ಕೈಲಿದ್ದೇನೆ ದೇವ್ರ ಏನ್ ಮಾಡಿಸ್ತಾನ? ಮೃದ್ದಿಕೈನ ಸನ್ಮಾನ ಮಾಡಿಸ್ತಾನ. ಆಮೇನ್, ಹಾಲೆಲೂಯ. ಆ ಸನ್ಮಾನ, ಆ ಘನತೆ ಮೃದ್ದಿಕೈಗೆ ಸಿಗಬೇಕು. ಇವನ್ ಕೈಲಿದ್ದೇನೆ, ಆಮಾನನ ಕೈಲಿದ್ದೇನೆ, ಮೃದ್ದಿಕೈನ ದೇವರು ಆ ಒಂದು ಉನ್ನತ ಸ್ಥಾನದಲ್ಲಿಟ್ಟು ಮೃದ್ದಿಕೈನ ಎಲ್ಲಾ ರೀತಿಯಲ್ಲಿ ಇವನು ಆಮನು ಊರೇಗಿಸ್ಬೇಕು. ಆ ಘನತೆ ಮೃದ್ದಿಕೈ ಕೊಡಬೇಕು. ಅದಕ್ಕೆ ಈ ಎಸ್ತೇರಳಿಗೆ ಏನು ಮಾಡಲ್ಲ, ಅಷ್ಟು ರಾಜನ ಸಪೋರ್ಟ್ ಇದ್ರು, ಅಷ್ಟು ರಾಜನ ಕೇಳ್ತಿದ್ರು ಕೂಡ, ಇಲ್ಲ ನಾನು ನಾಳೆ ನೀನು ಮತ್ತೆ ಬಾ ಆಮನನ್ನು ಕರ್ಕೊಂಡು, ಅವಾಗ ಹೇಳ್ತೀನಿ. ಇದು ಯಾರ ಆಲೋಚನೆ? ದೇವರ ಆಲೋಚನೆ. ನೋಡ್ರಿ, ನಮಗೆ ಏನೇ ಸಪೋರ್ಟ್ ಇರ್ಲಿ, ಮತ ಸಪೋರ್ಟ್ ಇರ್ಲಿ, ರಾಜಕೀಯ ಸಪೋರ್ಟ್ ಇರ್ಲಿ, ಬಂಧು ಮಿತ್ರಗಳ ಸಪೋರ್ಟ್ ಇರ್ಲಿ, ಏನೇ ಸಪೋರ್ಟ್ ಐತಂತ ಹೇಳಿ ನಾವು ಮಾಡೋದಲ್ಲ. ದೇವರ ಆಲೋಚನೆಗಳು ಕೇಳಬೇಕು, ಆತನ ಸಮಯನ ನಾವು ಕೇಳಬೇಕು, ದೇವರ ಆಲೋಚನೆ ಇಟ್ಕೊಂಡು ನಾವು ಮುಂದೆ ಹೆಜ್ಜೆ ಹಾಕಬೇಕು. ಅದರಲ್ಲಿ ಉನ್ನತವಾದ ಆಶೀರ್ವಾದ ಐತೆ. ಆ ಒಂದು ಜ್ಞಾನನ ನಾವು ಸಂಪಾದಿಸ್ಕೋಬೇಕು. ದೇವರ ಹತ್ರ ಆ ಕನೆಕ್ಷನ್ ನಾವ್ ಇಟ್ಕೋಬೇಕು, ಆ ಪ್ರಾರ್ಥನೆ ಜೀವಿತ ನಾವ್ ಇಟ್ಕೋಬೇಕು. ಎಸ್ತೇರು ನೋಡಿ ನಾವು ಕಳಿಬೇಕು ಅದನ್ನ. ಎಸ್ತೇರು ಅಷ್ಟು ರಾಜನ ಫೇವರ್ ಮಾಡಿ, ನೀನ್ ಏನ್ ಕೇಳ್ತಿ ಕೇಳ, ನಾನು ಕೊಡ್ತೀನಿ ಅಂತ ಹೇಳಿದಾಗ ಆಮನ ಪಕ್ಕ ಇದಾನಲ್ಲ, ಹೇಳಿದ್ರೆ ಅಲ್ಲೇ ಅವನಿಗೆ ಶಿಕ್ಷೆ ಅಮಲ ಮಾಡ್ತಾನಲ್ಲ, ಆದ್ರೆ ಹೇಳಿಲ್ಲ. ದೇವರ ಆಲೋಚನೆಗಳು ಕೇಳಿ, ನನಗೆ ಎಷ್ಟೇ ಸಪೋರ್ಟ್ ಇರಲಿ ನೀನು, ಆದ್ರೆ ನನ್ನ ದೇವ್ರು ನನಗೆ ಮುಖ್ಯ, ನನ್ನ ದೇವರ ಆಲೋಚನೆ ನನಗೆ ಮುಖ್ಯ, ನನ್ನ ದೇವರ ಸಮಯ ನನಗೆ ಮುಖ್ಯ. ಅದನ್ನ ಇಟ್ಕೊಂಡು ಎಸ್ತೇರಳು ಪ್ರಯಾಣ ಮಾಡಲ್ಲ. ಎಸ್ತೇರಿನ ಮೃದ್ದಿಕೈನ ದೇವರು ಉನ್ನತವಾಗಿ ಆಶೀರ್ವದಿಸ್ತಾನೆ. ಆಮೇನ್. ಅದು ನಾವು ಕಲಿಬೇಕು ನಮ್ಮ ಜೀವಿತದಲ್ಲಿ. ದೇವ್ರ ಸಹಾಯನ ನಮಗೆ ಪ್ರಾಮುಖ್ಯವಾಗಿ ಇಟ್ಕೋಬೇಕು, ದೇವ್ರ ಆಲೋಚನೆ ನಮಗೆ ಪ್ರಾಮುಖ್ಯವಾಗಿ ಇಟ್ಕೋಬೇಕು. ಯಾರೇ ನಮಗೆ ಸಪೋರ್ಟ್ ಇರ್ಲಿ, ಅವೆಲ್ಲದಕ್ಕಿಂತ ದೇವರು ಸಪೋರ್ಟ್, ದೇವ್ರ ಆಶ್ರಯ ನಮಗೆ ಇಂಪಾರ್ಟೆಂಟ್. ಅದನ್ನ ಇಟ್ಕೊಂಡು ನಾವು ಪ್ರಯಾಣ ಮಾಡಿವಿ ಅಂದ್ರೆ, ಆ ಭಕ್ತಿ ಜೀವಿತದಲ್ಲಿ ನಾವು ನಡೆದೀವಿ ಅಂದ್ರೆ, ಉನ್ನತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಆಮೇನ್.